ಏನಾದ್ರೂ ಹೊಸದಾಗಿ ಯೋಗಾಸನ ಮಾಡಲು ಶುರು ಮಾಡಿದ್ದೀರಾ? ದೇಹ ಫ್ಲೆಕ್ಸಿಬಲ್ ಇಲ್ವಾ? ಯಾವ ಪೊಸಿಷನ್ ಅನ್ನು ಸರಿಯಾಗಿ ಮಾಡಲು ಸಾಧ್ಯವಾಗ್ತಾ ಇಲ್ವಾ? ಸ್ಪೈನ್ ಅನ್ನ ನೇರವಾಗಿ ಇಟ್ಟುಕೊಳ್ಳಲು ಸಾಧ್ಯವಾಗ್ತಾ ಇಲ್ವಾ? ಹಾಗಾದ್ರೆ ನಾವಿವತ್ತು ಒಂದು ತುಂಬಾ ಸುಲಭವಾದ ಮತ್ತು ಸಾಮಾನ್ಯವಾಗಿ ಎಲ್ಲರೂ ಮಾಡಬಹುದಾದಂತಹ ಒಂದು ಬೇಸಿಕ್ ಆಸನವನ್ನ ಯಾವ ರೀತಿ ಮಾಡಬೇಕು ಮತ್ತೆ ಅದರಿಂದ ಏನು ಪ್ರಯೋಜನ ಅನ್ನೋದನ್ನ ನೋಡೋಣ. ಇದು ಭರ್ಮಾನಾಸನ ಅಂದ್ರೆ ಟೇಬಲ್ ಟಾಪ್ ಪೊಸಿಷನ್ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನ ಈಗ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ಇದನ್ನ ಯಾರು ಮಾಡಬಾರ್ದು ಅನ್ನೋದನ್ನ ನೋಡೋಣ. ಇದನ್ನ ಮಂಡಿಗಳಲ್ಲಿ ತುಂಬಾ ನೋವಿದ್ದವರು ಅಥವಾ ಭುಜಗಳಲ್ಲಿ ತುಂಬಾ ನೋವಿದ್ದವರು ಇದನ್ನ ಅವಾಯ್ಡ್ ಮಾಡ್ಬೇಕು. ಉಳಿದವರು ಸಾಮಾನ್ಯವಾಗಿ ಎಲ್ಲರೂ ಇದನ್ನ ಸುಲಭವಾಗಿ ಮಾಡ್ಬೋದು. ಈಗ ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಮೊದಲು ದಂಡಾಸನ. ಕಾಲನ್ನ ಈ ರೀತಿ ಮಾಡಿ ಸ್ವಲ್ಪ ಫ್ಲೆಕ್ಸಿಬಲ್ ಮಾಡ್ಕೊಳ್ಳಿ. ಈಗ ಸುಖಾಸನದ ಪೊಸಿಷನ್ಗೆ ಬನ್ನಿ. ಹೀಗೆ ನೇರವಾಗಿ ಕೂತ್ಕೊಳ್ಳಿ. ನಿಧಾನಕ್ಕೆ ಕಾಲುಗಳನ್ನ ಮಡಚಿ ಈ ರೀತಿ ಈ ಪೊಸಿಷನ್ಗೆ ಬಂದು ನಿಧಾನಕ್ಕೆ ಹೀಗೆ ಈ ಪೊಸಿಷನ್ಗೆ ಬಂದು ಕಾಲನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾಲಲ್ಲಿ ಸ್ವಲ್ಪ ಗ್ಯಾಪ್ ಇರ್ಲಿ ಮತ್ತೆ ಕೈಯಲ್ಲೂ ಕೂಡ ಗ್ಯಾಪ್ ಇರ್ಲಿ. ಕೈಯನ್ನ ಈ ರೀತಿ ಬಿಡಿಸಿ ಇಡಿ. ಇದು ಬೆನ್ನನ್ನ ಈ ರೀತಿ ಕೆಳಗೆ ಅಥವಾ ಹೀಗೆ ಈ ರೀತಿ ಮಾಡಬಾರ್ದು. ನೇರವಾಗಿ ಇಟ್ಕೋಬೇಕು ಬೆನ್ನನ್ನ. ಹೀಗೆ ಮುಂದೆ ನೋಡಿ ಈ ಪೊಸಿಷನ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಹೋಲ್ಡ್ ಮಾಡಬೇಕು. ನಾರ್ಮಲ್ ಬ್ರೀತಿಂಗ್. ಈಗ ಇದರಲ್ಲಿ ಒಂದು ವೇರಿಯೇಷನ್ ಅನ್ನ ನೋಡೋಣ. ಎಡಗಾಲನ್ನ ಹಿಂದೆ ಸ್ಟ್ರೇಟ್ ಆಗಿ ಚಾಚಬೇಕು ಮತ್ತೆ ಬಲಗೈಯನ್ನ ಮುಂದೆ. ಈಗ ಬಲಗಾಲನ್ನ ಹಿಂದೆ ನೇರವಾಗಿ ಚಾಚಿ ಎಡಗೈಯನ್ನ ಮುಂದೆ. ಈ ರೀತಿ ಒಂದು 10 ರಿಂದ 20 ಬಾರಿ ಮಾಡಿ ಆಮೇಲೆ ಒಂದೊಂದು ಪೊಸಿಷನ್ ಅನ್ನ ಹೋಲ್ಡ್ ಮಾಡಬೇಕು. Inhale, exhale. Inhale, exhale. Inhale, exhale. Inhale, exhale. ಈಗ ಹೋಲ್ಡ್ ಮಾಡುವಾಗ ನಾರ್ಮಲ್ ಬ್ರೀತಿಂಗ್. ಮುಂದಿನ ಕೈಯನ್ನ ನೋಡ್ಬೇಕು. ಮತ್ತೊಂದು ಸೈಡ್ ಹೋಲ್ಡ್. ರಿಲ್ಯಾಕ್ಸ್. ಇದು ಮುಗ್ದಾದ್ಮೇಲೆ ಚೈಲ್ಡ್ ಪೋಸ್ ಅಥವಾ ಬಾಲಾಸನದಲ್ಲಿ ಒಂದು 4-5 ಡೀಪ್ ಬ್ರೀತಿಂಗ್ ಮಾಡಿ. ನಿಧಾನಕ್ಕೆ ಮೇಲ್ ಬರಬೇಕು. ನೋಡಿದ್ರಲ್ವಾ ಟೇಬಲ್ ಟಾಪ್ ಪೊಸಿಷನ್ ಅನ್ನ ಯಾವ ರೀತಿ ಮಾಡ್ಬೇಕು ಅಂತ. ಮತ್ತೆ ಅದ್ರದ್ದು ಒಂದು ವೇರಿಯೇಷನ್ ಕೂಡ ನೋಡಿದ್ರಿ. ಇದು ಮುಂದಿನ ಸುಮಾರು ಎಲ್ಲ ಆಸನಗಳಿಗೆ ಪ್ರಿಪರೇಟರಿ ಪೊಸಿಷನ್. ಅಂದ್ರೆ ಫಲಕಾಸನ, ಪ್ಲಾಂಕ್ ಪೋಸ್, ಪರ್ವತಾಸನ ಮತ್ತೆ ಬಾಲಾಸನ, ಚೈಲ್ಡ್ ಪೋಸ್ ಇವುಗಳಿಗೆಲ್ಲ ಇದು ಪ್ರಿಪರೇಟರಿ ಪೊಸಿಷನ್. ಅಂದ್ರೆ ಟೇಬಲ್ ಟಾಪ್ ಪೊಸಿಷನ್ ಅನ್ನ ದಿನಾಲು ಪ್ರಾಕ್ಟೀಸ್ ಮಾಡಿ ಬೆನ್ನು ಮೂಳೆಯನ್ನ ನೇರವಾಗಿ ಮಾಡ್ಕೊಂಡ್ರೆ ಉಳಿದಿದ್ದೆಲ್ಲ ಆಸನಗಳನ್ನ ಸುಲಭವಾಗಿ ಮಾಡಬಹುದು. ಈಗ ಸಾಮಾನ್ಯವಾಗಿ ಎಲ್ಲರೂ ಕುಳಿತು ಕೆಲಸ ಮಾಡುವುದರಿಂದ ಬೆನ್ನು ನೋವು ಬರುವುದು ಸಹಜವಾಗಿದೆ. ಇದು ಈ ಆಸನವನ್ನ ಮಾಡುವುದರಿಂದ ಬೆನ್ನು ಮೂಳೆ ಸ್ಟ್ರಾಂಗ್ ಆಗುತ್ತೆ. ಇದರಿಂದ ಬೆನ್ನು ನೋವನ್ನ ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಭುಜದ ನೋವು ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಕಾಲಿಗೆ, ಹೊಟ್ಟೆಗೆ ಮತ್ತು ಕೈಗೆ ಇದು ತುಂಬಾ ಒಳ್ಳೆಯದು.
ಈಗ ಇದರ ವೇರಿಯೇಷನ್ ನಿಂದ ನಾವು ಕೈಯನ್ನ ಮುಂದಕ್ಕೆ ಚಾಚ್ತೀವಿ ಮತ್ತೆ ಕಾಲನ್ನ ಹಿಂದಕ್ಕೆ ಚಾಚ್ತೀವಿ. ಈ ರೀತಿ ಮಾಡುವುದರಿಂದ ಅಂದ್ರೆ 30-40 ಬಾರಿ ಕೂಡ ಇದನ್ನ ಮಾಡಬಹುದು. ಈ ರೀತಿ ಮಾಡುವುದರಿಂದ ತೂಕ ಕೂಡ ಕಡಿಮೆ ಮಾಡ್ಕೊಳ್ಬಹುದು ಮತ್ತೆ ಹೊಟ್ಟೆಯ ಬೊಜ್ಜನ್ನು ಸಹ ಕರಗಿಸಬಹುದು. ಇದೇ ರೀತಿಯ ತುಂಬಾ ಸುಲಭವಾದ ಮತ್ತು ಸಾಮಾನ್ಯವಾಗಿ ಎಲ್ಲರೂ ಮಾಡಬಹುದಾದಂತಹ ಆಸನಗಳನ್ನ ಮುಂದಿನ ಸಂಚಿಕೆಗಳಲ್ಲೂ ನೋಡೋಣ. ಅಲ್ಲಿವರೆಗೆ ನಮಸ್ಕಾರ.